ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ನಮಗೆ ಸೆಲ್ಲಿಂಗ್ನ ಕೊಟ್ಟಿದೆ, ಸೆಲ್ಲಿಂಗ್ನ ಕೊಟ್ಟಿದೆ ಆಲ್ರೆಡಿ. ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ. ಸೆಲ್ಲಿಂಗ್ ಕಡೆ ಆಲ್ರೆಡಿ ಮಾರ್ಕೆಟ್ ನಮಗೆ ಕೊಟ್ಟಾಗಿದೆ. ಆಲ್ರೆಡಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸೆಲ್ಲಿಂಗ್ ಕಡೆ ಕೊಟ್ಟಾಗಿದೆ. ಏನಕ್ಕೆ ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಇವಾಗಿನ ಕ್ಷಣದಲ್ಲಿ ಏನೇನಾಗಿದೆ, ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಇನಿಷಿಯೇಟಿವ್ ಮಾಡಿದೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇದೊಂದು ಟ್ರ್ಯಾಪಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಏನನ್ನು ಟ್ರ್ಯಾಪ್ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಲೈನ್ಗಳಾಗುತ್ತೆ. ಇಲ್ಲಿ ಏನೇನು ಆಕ್ಟಿವಿಟಿ ನಡೆದಿದೆ ಅನ್ನೋದು ನಮಗೆ ಗೊತ್ತಿದೆ. ಆಲ್ರೆಡಿ ನಮ್ಮ ಯಾರು ಆರ್ಡರ್ ಬ್ಲಾಕ್ ಕೋರ್ಸನ್ನು ಅಟೆಂಡ್ ಮಾಡಿರ್ತೀರ ಅವ್ರಿಗಿದು ಗೊತ್ತಿರುತ್ತೆ, ಟ್ರ್ಯಾಪಿಂಗ್ ಹೆಂಗೆ ಆಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ಯಾವಾಗ ಟ್ರ್ಯಾಪಿಂಗ್ ಆಗಿದ ತಕ್ಷಣ ಕನ್ಫರ್ಮೇಷನ್ನ ಕೊಟ್ಟಿದ್ದ ತಕ್ಷಣವೇ ಟ್ರೇಡ್ನ ತೊಗೊಂಡಾಗಿದೆ. ಆಲ್ರೆಡಿ ಜಸ್ಟ್ 293 ಪಾಯಿಂಟ್ಸ್ ಎಸ್ಸಲ್ಲಿದೆ. ಆಲ್ರೆಡಿ 220 ಪಾಯಿಂಟ್ಸ್ ನಮ್ಗೆ ಆಲ್ರೆಡಿ ಇನ್ ದ ಮನಿ ಇದೆ ಮಾರ್ಕೆಟಲ್ಲಿ. ಅರ್ಥ ಆಗ್ತದೆಯಾ? ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದು, ನಾಟ್ ಕಾಂಪ್ಲಿಕೇಟೆಡ್ ನಾವು ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದಾಗಿರುತ್ತೆ. ಆಮೇಲೆ ಜೊತೆಗೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿದೆಯಲ್ಲ, ಈ ಹೋಗಿರೋ ಮಾರ್ಕೆಟು ಅಷ್ಟೊಂದು ಉತ್ತಮವಾಗಿ ಇಲ್ಲ. ಉತ್ತಮವಾದದ್ದಲ್ಲ. ಅದರಿಂದ ಪ್ರೈಸ್ ಖಂಡಿತ ಕೆಳಗಡೆ ಬರುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. 1842 ಪಾಯಿಂಟ್ಸನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಾರ್ಕೆಟಲ್ಲಿ, 1842 ಪಾಯಿಂಟ್ಸನ್ನ. ಬಟ್ ಫಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್ಲು ನಮಗೆ, ಎರಡನೇ ಟಾರ್ಗೆಟ್ ಬಂದು ಈ ಲೆವೆಲ್. ಖಂಡಿತ 100% ಪ್ರೈಸ್ ಇಲ್ಲಿಗೆ ಬರಲೇಬೇಕು. ವಿಲ್ ಟೇಕ್ ಟೈಮ್, ಒಂದೇ ಸಲ ಬರೋದಿಲ್ಲ, ಬಟ್ ವಿಲ್ ಟೇಕ್ ಟೈಮ್. ಖಂಡಿತ ಬಂದೇ ಬರುತ್ತೆ. ನೋಡಿ, ಆಲ್ರೆಡಿ 252 ಪಾಯಿಂಟ್ಸ್, 279 ಪಾಯಿಂಟ್ಸ್ ಆಲ್ರೆಡಿ ಇಂದ ಮನಿ. ಓಕೆನಾ? ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ? ಟ್ರ್ಯಾಪ್ ಯಾರಾಗಿದ್ದಾರೆ? ಬೈಯರ್ಸು ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ ಇಲ್ಲಿ. ಓಕೆನಾ? ಇಲ್ಲೆಲ್ಲ ಕಂಪ್ಲೀಟಾಗಿ ನೋಡಿ, 293 ಪಾಯಿಂಟ್ಸ್ ನಮ್ಗೆ ಆಲ್ರೆಡಿ 293 ಬಂದುಬಿಟ್ಟಿದೆ. 1:1 ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಓಕೆನಾ? ಇಲ್ಲಿ ಬೈಯರ್ಸ್ ಕಂಪ್ಲೀಟಾಗಿ ಟ್ರಾಪ್ ಆಗಿದ್ದಾರೆ. ಬಿಗ್ ಬೈಯರ್ಸು ಕಂಪ್ಲೀಟಾಗಿ ಟ್ರಾಪ್ ಆಗಿದ್ದಾರೆ. ಯಾರ ಮುಖಾಂತರ? ಸೆಲ್ಲರ್ಸ್ ಮುಖಾಂತರ ಟ್ರಾಪ್ ಆಗಿದ್ದಾರೆ. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ, ಅಂದರೆ ಈ ವೀಕ್ ಸಂಡೇ 2 ನವಂಬರ್ ಕ್ಲಾಸಸ್ ಇದೆ. ಇಂಟ್ರೆಸ್ಟ್ ಇತ್ತಂದರೆ ಬೇಕಾದರೆ ಅಟೆಂಡ್ ಆಗ್ಬೋದಾಗಿರುತ್ತೆ. 2 ನವಂಬರ್ ಸಂಡೇ ಮಾತ್ರ ಇರುತ್ತೆ ಕ್ಲಾಸ್, ಅಟೆಂಡ್ ಆಗ್ಬೋದಾಗಿರುತ್ತೆ. ಫೀಸ್ ಬಂದು ಜಸ್ಟ್ 9999. ಓಕೆನಾ? ಜಸ್ಟ್ 9999 ಕಾಂಟ್ಯಾಕ್ಟ್ ಮಾಡಿ. 9980423938 ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇಂಟ್ರೆಸ್ಟ್ ಇತ್ತಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಆಲ್ರೆಡಿ 303 ನೋಡಿ, ಇಲ್ಲಿ 305 ಪಾಯಿಂಟ್ಸ್ ಆಲ್ರೆಡಿ. 305 ಪಾಯಿಂಟ್ಸ್ ರನ್ನಿಂಗ್ ಆಲ್ರೆಡಿ ಮಾರ್ಕೆಟಲ್ಲಿ. 308 ಪಾಯಿಂಟ್ಸ್ ರನ್ನಿಂಗ್. ಸಿಂಪಲ್ ಆಗಿರೋವಂಥ ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡ್ತಂದರೆ ಖಂಡಿತ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದಾಗಿರುತ್ತೆ. ಹಾಗಾದರೆ ನೋಡೋಣ, ಲೈವ್ ಮಾರ್ಕೆಟ್ನಲ್ಲಿ ಗಮನಿಸೋಣ, ಪ್ರೈಸು ಈ ಲೆವೆಲ್ಗೆ ಬರುತ್ತಾ ಇಲ್ವಾ ಅಂತ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟಾರ್ಗೆಟ್ ಇಲ್ಲಿದೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿದೆ. ಈ ಪಾಯಿಂಟಲ್ಲಿ ಖಂಡಿತ 100% ಯಾರು ಕೊಡೋದಿಲ್ಲ ಮಾರ್ಕೆಟಲ್ಲಿ, ಖಂಡಿತ ಬಂದೇ ಬರುತ್ತೆ. ಆಮೇಲೆ ಯಾರ್ಯಾರು ಕೋರ್ಸನ್ನು ಅಟೆಂಡ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕ್ಲೂ, ಇದು ಟ್ರ್ಯಾಪ್ ಟ್ರೇಡಿಂಗ್ ಆಕ್ಟಿವಿಟಿ. ಟ್ರ್ಯಾಪ್ ಆಗಿದ್ದಾರೆ. ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಯಾರ್ಯಾರು ನೋಡ್ತಾ ಇರ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ ನೋಡಿ, ಇಲ್ಲಿ ಮಾರ್ಕೆಟಲ್ಲಿ 571 ಪಾಯಿಂಟ್. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ಸಿಂಪಲ್ ಆಗಿರೋವಂಥದ್ದು. 573. ಇನ್ನೊಂದು 10 ಪಾಯಿಂಟ್ ಬಂತಂದರೆ 1:2 ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗುತ್ತೆ. ಇನ್ನೊಂದು 10 ಪಾಯಿಂಟ್ ಬರಲಿ.
ನೋಡಿ ಇಲ್ಲಿ ನೀವು ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಮಾರ್ಕೆಟ್ 1200 ಪಾಯಿಂಟ್ಸನ್ನ ಕೊಟ್ಟಿತ್ತು, 1200 ಪಾಯಿಂಟ್ಸನ್ನ ಕೊಟ್ಟಿತ್ತು. ಇವಾಗ ಸ್ಟಿಲ್ ಎಷ್ಟಿದೆ, 743 ರನ್ನಿಂಗಲ್ಲಿದೆ. ಯಾವುದೇ ಅನುಮಾನ ಬೇಡ, ಖಂಡಿತ ಮಾರ್ಕೆಟ್ ನೋಡಿ ಇಲ್ಲಿಗೆ ಬಂದೇ ಬರುತ್ತೆ. ಇದನ್ನು ಬ್ರೇಕ್ ಮಾಡಲೇಬೇಕು ಬಂಧುಗಳೇ. ಇದನ್ನು ಹೆಂಗೆ ಬ್ರೇಕ್ ಮಾಡುತ್ತೆ, ಯಾಕೆ ಮಾಡುತ್ತೆ, ಇವೆಲ್ಲನೂ ತುಂಬ ಮುಖ್ಯ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟೂ ಕೂಡ ತುಂಬ ಮುಖ್ಯ ಆಗುತ್ತೆ. ಮಾರ್ಕೆಟಲ್ಲಿ ಖಂಡಿತ ಪ್ರೈಸ್ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಇದನ್ನೆಲ್ಲ ನಾವು ಲೈವ್ ಮಾರ್ಕೆಟಲ್ಲೇ ಗಮನಿಸಬೇಕಾಗುತ್ತೆ. ತಾಳ್ಮೆ ತುಂಬ ಮುಖ್ಯ. ಒಂದು ಸ್ಟ್ರಾಟಜಿನ ಇಟ್ಕೊಂಡು ಟ್ರೇಡ್ನ ಮಾಡಿದ್ರೆ ಯಾವ ಥರ ನಮಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆನಾ? ಒಂದು ಒಳ್ಳೆ ಒಂದು ಸ್ಟ್ರಾಟಜಿ ಇರಬೇಕು. ವಿತೌಟ್ ಸ್ಟ್ರಾಟಜಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿ ವರ್ಕ್ ಮಾಡಿದ್ರೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಹಾಗಾದರೆ ಬರುತ್ತಾ ಇಲ್ವಾ? ಇಲ್ಲಿಗೆ ಕಾಯೋಣ, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಓಕೆನಾ? ಆಲ್ರೆಡಿ 1200 ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ 1200 ಪಾಯಿಂಟ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಬಂಧುಗಳೇ. 1200 ಪಾಯಿಂಟ್ಸು. ಓಕೆನಾ? 1200 ಪಾಯಿಂಟ್ಸ್ ಆಲ್ರೆಡಿ ಬಂದಿದೆ. 1842 ಪಾಯಿಂಟ್ ಖಂಡಿತ ಬರುತ್ತೆ. ನೋಡೋಣ. ಬಂಧುಗಳೇ, ಬಂದಿದೆ ಪ್ರೈಸು, ಬರುತ್ತೆ ಇನ್ನೂ. ಆಲ್ರೆಡಿ ಗಮನಿಸಿ ಇಲ್ಲಿ 1186 ಪಾಯಿಂಟ್. ನೋಡಿ, ಎಲ್ಲರೂ ಪ್ರೈಸ್ ಇಲ್ಲಿಗೆ ಹೋದಾಗ ಮೇಲಕ್ಕೆ ಹೋಗ್ಬಿಡುತ್ತೆ ಅನ್ಕೊತಾ ಇರ್ತಾರೆ. ಅದೆಲ್ಲ ಇಲ್ಲಿ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸ್ಟ್ರಾಟಜಿ ಇಲ್ಲಿ ಫೈನಲಿ ವಿನ್ ಆಗೋದು ಯಾವುದು ಗೊತ್ತಾ? ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದಾಗ ನೋಡಿ ಇಲ್ಲಿ ಈ ಥರ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ನೋಡಿ, 1222 ಪಾಯಿಂಟ್ ರನ್ನಿಂಗಲ್ಲಿದೆ. ನೋಡಿ, ಪ್ರೈಸ್ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗಬೇಕಾಗಿತ್ತು. ಇಲ್ಲಿಂದ ಯಾಕೆ ಹೋಗಬೇಕು? ಕರೆಕ್ಟಾ? ಇಲ್ಲೇ ಹೊರಟೋಗ್ಬಿಡ್ಬೇಕಾಗಿತ್ತು. ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅದರ ಕೈಯಲ್ಲಿ. ಇನ್ನು ಮತ್ತೆ ಇಲ್ಲಿಂದ ಹೋಗುತ್ತಾ? ಹೋಗಲ್ಲ. ಅರ್ಥ ಆಗ್ತದೆಯಾ? 1257 ಪಾಯಿಂಟ್ ರನ್ನಿಂಗ್, 1262 ಪಾಯಿಂಟ್ ರನ್ನಿಂಗ್. ಖಂಡಿತ ಪ್ರೈಸ್ ಬಂದೇ ಬರುತ್ತೆ ಬಂಧುಗಳೇ. ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ಇಲ್ಲೆಲ್ಲ. ತಾಳ್ಮೆ.
ಓಕೆನಾ. ನೋಡಿ ಇಲ್ಲಿ 1314 ಪಾಯಿಂಟ್ ಗಮನಿಸಿ. ಇಲ್ಲಿ ಎಷ್ಟು ಹೇಳಿ, 1350 ಪ್ಲಸ್ ಪಾಯಿಂಟ್ಸ್ ಹೋಗುತ್ತೆ. ನಿಧಾನಕ್ಕೆ ನಾವು ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕು. ನಾನು ಯಾವಾಗಲೂ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇರ್ತೀನಿ, ತಾಳ್ಮೆಯಿಂದ ಕಾಯಿರಿ ಅಂತ. ತಾಳ್ಮೆನೆ ನಮಗೆ ಷೇರುಪೇಟೆಯಲ್ಲಿ ಹಣವನ್ನು ತಂದು ಕೊಡುವುದು. ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ತಾಳ್ಮೆ ಇತ್ತಂದರೆ ಖಂಡಿತ ನಮಗೆ ಏನನ್ನು ತಂದು ಕೊಡುತ್ತೆ, ಹಣವನ್ನು ತಂದು ಕೊಡುತ್ತದೆ. ತುಂಬ ಮುಖ್ಯ. ಅರ್ಥ ಆಗ್ತದೆಯಾ? ತಾಳ್ಮೆ ತುಂಬ ಮುಖ್ಯ, ತುಂಬ ಮುಖ್ಯವಾದ ವಿಷಯನೂ ಕೂಡ ಅದು. ತಾಳ್ಮೆ ಇತ್ತಂದರೆ ಏನು ಬೇಕಾದರೂ ಮಾಡ್ಬೋದು ಟ್ರೇಡಿಂಗಲ್ಲಿ. ನೋಡಿ ಇಲ್ಲಿ ಆಲ್ರೆಡಿ 1400 ಪಾಯಿಂಟ್ಸ್, 1400 ಪಾಯಿಂಟ್ಸ್ ಗಮನಿಸಿ. ಇನ್ನೆಷ್ಟು ಬರಬೇಕು ನಮಗೆ ಟಾರ್ಗೆಟ್ಗೆ? 1842. ಆಲ್ರೆಡಿ 1450 ಪಾಯಿಂಟ್ಸ್ ಆಲ್ರೆಡಿ ಬಂದಿದೆ. ಇನ್ನೊಂದಷ್ಟು ಬರಬೇಕು, ಆಲ್ಮೋಸ್ಟ್ ಇನ್ನೊಂದು 400 ಪಾಯಿಂಟ್ ಬರಬೇಕು. ಬರಲ್ವಾ? ಬರುತ್ತೆ ರೀ, ಕಾಯ್ಬೇಕಷ್ಟೆ. ತುಂಬ ಕಾಯ್ಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಒಂದು ಸ್ಟ್ರಾಟಜಿನ ನಾವು ಟ್ರಸ್ಟ್ ಮಾಡಿದ್ರೆ ಯಾವ ಥರ ನಾವು ರಿಸಲ್ಟನ್ನು ಪಡಿಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ ಇಲ್ಲೂ ಕೂಡ ಬಂಧುಗಳೇ, ಮೇಲಕ್ಕೆ ಹೋಯ್ತು, ಹೋದ್ರೂ ಕೂಡ ಫರ್ದರ್ ಮೇಲಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಏನರ್ಥ? ಸೆಲ್ಲರ್ಸ್ ಇದ್ದಾರೆ, ಪ್ರೈಸು ಸೆಲ್ಲಿಂಗ್ ಕಡೆನೇ ಬರುತ್ತೆ ಅಂತ ಅರ್ಥ. ಜೊತೆಗೆ ಈ ಪಾಯಿಂಟಿಗೆ ಬರುತ್ತೆ ಅಂತಲೇ ಅರ್ಥ. ಅರ್ಥ ಆಗ್ತದೆಯಾ? ಇಲ್ಲಿಗೆ ಬರಲೇಬೇಕು, ಬಂದೇ ಬರುತ್ತೆ. ತಾಳ್ಮೆಯಿಂದ ಕಾಯೋಣ. ಏನಂತೀರಾ? ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗೋದಿಲ್ಲ ಟ್ರೇಡಿಂಗಲ್ಲಿ. ತಾಳ್ಮೆ ಇಟ್ಕೊಳ್ಳಿ. ಟೈಮೂ ಕೂಡ ತುಂಬ ಇಂಪಾರ್ಟೆಂಟು. ಸಮಯ ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಡುತ್ತೆ. ಸಮಯ, ಆ ಸಮಯದ ಜೊತೆನೇ ಇರಬೇಕಾಗತ್ತೆ. ನಾವು ನೋಡ್ತಾ ಇರಿ, ನಾನು ಹೇಳ್ತಾ ಇದ್ದೀನಿ 100% ಬರುತ್ತೆ ಅಂತ. ಇವತ್ತು ಕಾರ್ತಿಕ ಸೋಮವಾರ, ಮೊದಲನೆಯ ಕಾರ್ತಿಕ ಸೋಮವಾರ. ಖಂಡಿತ ಕಾರ್ತಿಕ ಸೋಮವಾರದಲ್ಲಿ ಸಕ್ಸಸ್ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ. ಆಲ್ರೆಡಿ ಸಿಕ್ಕಿದೆ. ಆಲ್ರೆಡಿ 1311 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಇದಕ್ಕಿಂತ ಸಕ್ಸಸ್ ಬೇಕಾ? ಜಸ್ಟ್ 293 ಪಾಯಿಂಟ್ SL ಅಷ್ಟೇ.
ಬಂಧುಗಳೇ, ನೋಡ್ತಾ ಇದ್ದೀರಲ್ಲ ಲೈವ್ ಮಾರ್ಕೆಟ್ನಲ್ಲಿ ಟೈಮ್ ಬಂದು ಬೆಳಗ್ಗಿನ ಜಾವ 6:42 ಆಗ್ತದೆ. ಆಲ್ರೆಡಿ ಫಸ್ಟ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ, ಸೆಕೆಂಡ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ. ಅಲ್ಟಿಮೇಟಾಗಿ ಎರಡು ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ. ಅದಕ್ಕಿಂತ ಇನ್ನೂ ಕೆಳಗಡೆ ಬಂದಿದೆ. ಟೋಟಲ್ ನೋಡೋಣ ಬನ್ನಿ. ಇಲ್ಲಿಂದ ಇಲ್ಲಿವರೆಗೂ ಅಂದ್ರೂ ನೋಡಿ, ಇಲ್ಲಿ 2200 ಎಷ್ಟು ಪಾಯಿಂಟ್, 2280 ಪಾಯಿಂಟ್. ಸಿಂಪಲ್ ಆಗಿರುವಂಥ ಟೆಕ್ನಿಕ್ ಬಂಧುಗಳೇ. ಇಲ್ಲಿ ತಾಳ್ಮೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಮಾರ್ಕೆಟ್. ನೋಡಿ, ಇಲ್ಲಿ ಪ್ರೈಸು ಇಲ್ಲಿಂದ ಬಂದು ಹೋಗಿದೆ, ಹೋದ್ರೂ ಕೂಡ ಅಲ್ಲಿ ಅಷ್ಟು ಹೋಲ್ಡ್ ಮಾಡಿದ್ದೀವಲ್ಲ, ಬಂದೇ ಬರುತ್ತೆ ಅಂತ. ದಟ್ಸ್ ಎ ಕ್ಲಾರಿಟಿ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನಾವು ಏನನ್ನು ಮಾಡೋದಕ್ಕಾಗೋದಿಲ್ಲ. ಕ್ಲಾರಿಟಿ ತುಂಬಾ ಮುಖ್ಯ ಆಗುತ್ತೆ. ಕ್ಲಾರಿಟಿನ ಇಟ್ಕೊಂಡು ಒಂದು ಟ್ರೇಡ್ನ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಜಸ್ಟ್ 293 ಪಾಯಿಂಟ್ಸ್ SL, ಜಸ್ಟ್ ರಿವಾರ್ಡ್ 2288. ಟೋಟಲ್ 1:8 ರಿಸ್ಕ್ ರಿವಾರ್ಡ್ ಟ್ರೇಡ್, 1:8 ಸಿಂಪಲ್ ಆಗಿರೋಂಥ ಬ್ಲ್ಯಾಕ್ ಬಸ್ಟರ್ ಟ್ರೇಡ್ಗಳು ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲೆಲ್ಲ. ಒಂದರಲ್ಲಿ 4500 ಪಾಯಿಂಟ್ಸ್, ಓಕೆನಾ. ಇದರ ಹಿಂದಿನ ವಿಡಿಯೋ ನೋಡಿ ಗೊತ್ತಾಗುತ್ತೆ. 4500 ಪಾಯಿಂಟ್ಸ್, ಇದರಲ್ಲಿ 2300 ಪಾಯಿಂಟ್ಸ್. ಅರ್ಥ ಆಗ್ತದೆಯಾ? ಇಲ್ಲಿ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ, ತಾಳ್ಮೆ ಇದ್ದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ತುಂಬ ಸಿಂಪಲ್ ಆಗಿದೆ. ಈ ಟ್ರೇಡಿಂಗ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದೇ ಮಾತು, ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.